ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಹೊಸನಗರದಲ್ಲಿನ ರಾಜಪ್ಪ ಮತ್ತು ಪಾಪಮ್ಮ ಎಂಬ ದಂಪತಿಗಳು ಕಳೆದ 2 ದಶಕಗಳಿಂದ ಗುಡಿಸಲಿನಲ್ಲಿ ಇಳಿವಯಸ್ಸಿನಲ್ಲಿ ವಾಸವಿದ್ದ ಬಗ್ಗೆ ತಿಳಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡವರಿಗೆ, ನಿರ್ಗತಿಕರಿಗೆ ಹಾಗೂ ಅಸಹಾಯಕರಿಗೆ ಆಶಾದೀಪವಾದ ವಾತ್ಸಲ್ಯ ಮನೆ ನಿರ್ಮಿಸಲು ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈಗಾಗಲೇ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ಬಲವರ್ಧನೆ ಜೊತೆ ಸಮಾಜಮುಖಿ ಹಾಗೂ ಜನಪರ ಸೇವಾ ಕಾರ್ಯಗಳ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇಂತಹ ಸಮಾಜಮುಖಿ ಸೇವೆಯಲ್ಲಿ ಒಂದಾದ ವಾತ್ಸಲ್ಯ ಮನೆ ನಿರ್ಮಾಣ ಯೋಜನೆ ಈಗಾಗಲೇ ರಾಜ್ಯದಲ್ಲಿ ಭಾರೀ ಮೆಚ್ಚುಗೆಗೆ ವ್ಯಕ್ತವಾಗಿದೆ. ಬಡವರು, ನಿರ್ಗತಿಕರು, ಅಸಹಾಯಕರು ತಮ್ಮ ಇಳಿ ವಯಸ್ಸಿನಲ್ಲಿ ದುಡಿಮೆ ಇಲ್ಲದೆ ಗುಡಿಸಲಿನಲ್ಲಿ ವಾಸ ಇರುವ ಕುಟುಂಬಗಳನ್ನು ಪತ್ತೆ ಹಚ್ಚಿ ಅವರಿಗೆ ವಾತ್ಸಲ್ಯ ಮನೆ ಎಂಬ ಹೊಸ ಬೆಳಕನ್ನು ಮೂಡಿಸುತ್ತಾ ಬಂದಿದೆ. ಅಂತೆಯೇ ಬೇಲೂರು ಪಟ್ಟಣದ ಹೊಸನಗರದ ರಾಜಪ್ಪ ಮತ್ತು ಪಾಪಮ್ಮ ನಿವಾಸಿಗಳು ಕಳೆದ 2 ದಶಕದಿಂದ ತಮ್ಮ ಇಳಿ ವಯಸ್ಸಿನಲ್ಲಿ ಗುಡಿಸಲಿನಲ್ಲಿ ಧರ್ಮಸ್ಥಳ ಸಂಘ ನೀಡುವ ಮಾಸಿಕ ವೇತನದಲ್ಲಿ ಜೀವನ ನಡೆಸುವ ಕುಟುಂಬಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆ ನಿರ್ಮಾಣಕ್ಕೆ ಮುಂದಾಗಿದೆ. ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1ರಲ್ಲಿ ನನಗೆ ಒಂದು ದೂರವಾಣಿ ಕರೆ ಬಂದಿತ್ತು. ಜೊತೆಗೆ ನಮ್ಮ ಧರ್ಮಸ್ಥಳ ಸಂಸ್ಥೆಯವರಾದ ಚಂದ್ರಶೇಖರ್ ಅವರು ಕೂಡ ಕರೆ ಮಾಡಿ ಹೇಳಿದ್ರು. ಒಬ್ಬರು ಅಜ್ಜಿ ಸುಮಾರು 35 ವರ್ಷದಿಂದ ಒಂದು ಗುಡಿಸಲಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಇಲ್ಲ, ಮೂಲಭೂತ ಸೌಲಭ್ಯ ಇಲ್ಲ. ಜೊತೆಗೆ ಗುಡಿಸಲಿರೋದ್ರಿಂದ ಅವ್ರಿಗೆ ಕರೆಂಟ್ ವ್ಯವಸ್ಥೆ ಆಗಲಿ ಅಥವಾ ಮಳೆ ಬಂದಾಗ ಅವ್ರಿಗೆ ಒಳ್ಳೆಯ ಪ್ಲೇಸಲ್ಲಿ ಇರೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಸ್ಥಳ ಪರಿಶೀಲನೆ ಮಾಡಕ್ಕೆ ಬಂದೆ. ಹಾಗೆ ವಾರ್ಡ್ನ ಮೆಂಬರ್ ಆದಂತಹ ಮೀನಾಕ್ಷಿ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಬಟ್ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಅವ್ರು ತುಂಬ ಕಡು ಬಡವರು, ಜೊತೆಗೆ ಗುಡಿಸಲಲ್ಲಿರೋದು ಕಂಡು ಬಂದಿದೆ. ಬಟ್ ದಿಶಾಂಕ್ ಆ್ಯಪ್ ಮೂಲಕ ನೋಡಿದಾಗ ಈ ಜಾಗ ಮೂಲತಃ ಕೆರೆಗೆ ಸಂಬಂಧಪಟ್ಟಂತಹ ಜಾಗ ಅಂತ ಇದೆ. ಹಾಗಾಗಿ ನಾವು ಪುರಸಭೆಯಿಂದ ಮಾಹಿತಿ ತೊಗೊಂಡು ಇಲ್ಲಿ ಬೇರೆ ಕಡೆ ಎಲ್ಲಾದರೂ ಇವ್ರಿಗೆ ವ್ಯವಸ್ಥೆ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಧರ್ಮಸ್ಥಳ ಸಂಸ್ಥೆಯವರು ಗುಡಿಸಲಲ್ಲಿ ಇರೋದ್ರಿಂದ ಅವ್ರು ಮನೆ ಕಟ್ಕೊಡೋದಕ್ಕೆ ಅವ್ರ ಸಂಸ್ಥೆಯಿಂದ ಈ ಥರ ತುಂಬ ಕಡು ಬಡವರಿಗೆ, ಯಾರಿಗೂ ಕೂಡ ಆಶ್ರಯ ಇಲ್ಲದಂತಹ ಕಡು ಬಡವರಿಗೆ ಅವರು ಮನೆ ಕಟ್ಟಿಸ್ಕೊಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಶ್ರೀಗಳ ಆಶೀರ್ವಾದದೊಂದಿಗೆ ಅವರು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಬಟ್ ಜಾಗ ಯಾವ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದನ್ನು ಪರಿಶೀಲನೆ ಮಾಡಿ ನಾವು ಅವ್ರಿಗೆ ಅನುಮತಿ ಕೊಡೋದಂತ ಮಾಡ್ತೀವಿ. ಪ್ರಾಥಮಿಕ ವರದಿಯಿಂದ ನಮಗೆ ಇದು ಕೆರೆ ಜಾಗ, ದಿಶಾಂಕ್ ಆ್ಯಪ್ನ ಓಪನ್ ಮಾಡಿದಾಗ ಇದು ಕೆರೆ ಜಾಗ ಬಫರ್ ಝೋನಲ್ಲಿ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ನಾವು ಮತ್ತೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ನಾವು ಸರ್ವೇರ್ ಜೊತೆ ಒಂದ್ಸರಿ ಅಳತೆ ಮಾಡಿಸಿ ಬಫರ್ ಝೋನಿಗೆ ಬರುತ್ತಾ, ಕೆರೆ ಜಾಗಕ್ಕೆ ಬರುತ್ತಾ ಅಂತ ನೋಡ್ತೀವಿ. ಕೆರೆ ಜಾಗಕ್ಕೆ ಬಂದಾಗ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಅವ್ರಿಗೆ ಯಾವುದೇ ರೀತಿ ಇದನ್ನು ಕೊಡೋದಕ್ಕೆ ಬರೋದಿಲ್ಲ, ಹಕ್ಕು ಕೊಡೋದಕ್ಕೆ ಬರೋದಿಲ್ಲ. ಅವರು 94C ಅರ್ಜಿ ಹಾಕೊಂಡಿದ್ರು ಕೂಡ ರಿಜೆಕ್ಟ್ ಆಗುತ್ತೆ. ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಈಗ ಪುರಸಭೆಯವ್ರ ಜೊತೆ ನಾವು ಮಾತಾಡಿ ಬೇರೆ ವ್ಯವಸ್ಥೆ ಮಾಡೋದಕ್ಕೆ ವ್ಯವಸ್ಥೆ